ಇಲ್ಲ ಅಂದ್ರೆ ಊರ್ನೇ ಖಾಲಿ ಮಾಡಿಸ್ಬಿಟ್ಟು ಅವರೇ ಬಂದಿರ್ರಿ ಅಂತ ಹೇಳಿ, ಸರಿನಾ? ನಮ್ ಕೈಲಿ ಮುಂದೆ ಇವಾಗ ಯೋಚನೆ ಮಾಡ್ಬೋದವ್ರು, ಮುಂದೆ ಮಕ್ಳು ಭವಿಷ್ಯ ನೋಡ್ಬೇಕು. ಇವಾಗ ಜ್ವರ ಬಂದ್ರೆ 3 ದಿನ ಆಗ್ಬೇಕು ಆಸ್ಪತ್ರೆಗೆ, ದೊಡ್ಡ ದೊಡ್ಡ ಕಾಯಿಲೆ ತಗೊಂಡ್ಬಂದು ಊರ್ನೇ ಎತ್ತಾಕ್ಬಿಟ್ಟು ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಇಲ್ಲ ಸರ್, ಒಂದ್ ಆಧಾರ ಕಾರ್ಡ್ ತಗೊಂಡು ದೊಡ್ಡಬಳ್ಳಾಪುರ ತಾಲೂಕು ಹೋದ್ರೆ ಏನು ಮಾಡ್ಕೊಡಲ್ಲ. ಬಸ್ಗೆ ಫ್ರೀ ನಿಮ್ದು ದೇವನಹಳ್ಳಿ ತಾಲೂಕು, ನೀವ್ ಅಲ್ಗೋಗ್ರಿ ಅಂತಾರೆ. ಮತ್ತೆ ಇವಾಗ ಯಾಕೆ ಬರ್ಬೇಕು ದೇವನಹಳ್ಳಿ ತಾಲೂಕು? ನಮ್ಗೆ ನಾವೇನ್ ಮನುಷ್ಯಲ್ವಾ? ಇಲ್ಲಿ ನಾವೇನ್ ಮಾಡ್ಬೇಕು? ದನ ಕರುಗಳು ಬರೋ ಮನುಷ್ಯರ ಜೀವಕ್ಕೆ ಮಾತ್ರ ಜಮೀನ್ ಹಾನಿದಾಯ್ತು. ಇವಾಗಲೇ ಕಸ ಹಾಕ್ತೀನಿ ಅಂತಂದ್ರೆ ನಾವೆಲ್ಗೆ ಹೋಗ್ಬೇಕು? ಹೌದು, ಇಲ್ಲೇ ಇದೆಯಲ್ಲ ಮನೆ, ಅವೆಲ್ಲ ಏನ್ ಮಾಡ್ಬೇಕು? ನಾವು ಬರೀ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಅಷ್ಟೇ ಜಮೀನ್ ಕೊಟ್ಟಿರೋದು, ಯಾವ್ದೇ ಕಾರಣಕ್ಕೂ ಕಸ ಕಟ್ ಕೊಟ್ಟಿಲ್ಲ. ಹೆಂಗೆ ಯಾರು ಬಂದ್ ಹಾಕ್ತಾರೆ? ಓಟ್ ಹಾಕಿ ಕೆಲ್ಸದ್ರೆ ಈ ರೀತಿ ಎಲ್ಲ ಮಾಡ್ಬಾರ್ದು, ಯಾರನ್ನೇ ಆಗಿರ್ಲಿ ಅಷ್ಟೇ. ಅವ್ರು ಕೊಟ್ಟಿರೋದು ಎಷ್ಟು ಕೊಟ್ಟವ್ರೆ? ಬೇರೆ ಕಡೆ ಎಲ್ಲ ಕೋಟಿ ಕೊಟ್ಟವ್ರೆ, ಇಲ್ಲಿ ಕೊಟ್ಟಿರೋದು ಜೀವನ ಮಾಡಕ್ ನಮ್ಮನ್ನು ಬಿಡ್ಬೇಕು. ಫ್ಯಾಕ್ಟ್ರಿ ಕಟ್ಲಿ, ಎಷ್ಟು ಜನ ಕಟ್ಲಿ, ನಾವ್ ಅದಕ್ಕೆ ಅಡ್ಡಿ ಮಾಡಿಲ್ಲ. ಈ ಫ್ಯಾಕ್ಟ್ರಿಗಳೆಲ್ಲ ಕಟ್ಟಿದಾರೆ, ಯಾವತ್ತನ ಅಡ್ಡಿ ಮಾಡಿದೀವ ನಾವು? ಇಲ್ಲ, ನಾವ್ ಇವಾಗ ಬಂದಿರೋ ಉದ್ದೇಶ ಅದೇ. ನಾವ್ ಬರೋದ್ ಹೆಂಗ, ನಾವ್ ಜೀವನ ಮಾಡೋದ್ ಹೆಂಗ, ನಾವು ವ್ಯವಸಾಯ ಮಾಡೋದ್ ಹೆಂಗ ಸರ್? ಅದಕ್ಕೆ ನಾವ್ ಯಾವ ಕಾರಣಕ್ಕೂ ಹಾಕ್ಸಲ್ಲ. ಮಾಡೋದ್ ಇಷ್ಟ ಇಲ್ವಾ ನಿಮಗೆ? ಮುಂದೆ ಮಕ್ಕಳು ಮರಿ ಜೀವ ತೆಗ್ಯಕ್ಕೆ ಅಂತಾನೆ ನೀವು ಬರ್ತಾ ಇದೀರಾ ಅನಿಸ್ತಾ ಇದೆ. ಇಲ್ಲಿ ಇಲ್ಲಿಗೆ ಹೆಂಗ್ ಬಂದ್ರಿ ದೇವನಹಳ್ಳಿ ತಾಲೂಕ? ಕಸ ಹಾಕ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಎಷ್ಟು ಕಾಡಿಲ್ಲ, ಹೋಗ್ರಿ ಸುರೀರಿ. ಯಾಕೆ ಇಲ್ಲೇ ಯಾಕೆ ಅಂತ ಲಾಸ್ಟ್ ಬೌಂಡ್ರಿ ಅಲ್ವಾ ಅದಕ್ಕೆ ಇಲ್ಲಿ ಬರೋದು? ಯಾಕೆ ದೊಡ್ಡಬಳ್ಳಾಪುರದಾಗ ಜಾಗ ಇಲ್ವಾ? ಬೆಳೆಸೋದಕ್ಕೆ ದೊಡ್ಡಬಳ್ಳಾಪುರ ಬೇಕು, ನೋಡ್ಕೊಳ್ಳೋದು. ಬೆಳೆಸೋದಕ್ಕೆ ಅದು ಇದು ಏನೇನೋ ಮಾಡೋದಕ್ಕೆ ದೊಡ್ಡಬಳ್ಳಾಪುರ ಬೇಕು. ಅದು ಎಷ್ಟು ಚೆನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ರು ನೋಡಿ ಸುಳ್ಗಾಟನ. ಅದು ಏನು ಕಲ್ಲಿಲ್ಲ ಮಣ್ಣಿಲ್ಲ ಹಂಗ ಇದ್ದಂಗ. ಬೇರೆ 35 ಲಕ್ಷ ನಂಗೆ ಜಮೀನ್ ಕೊಂಡ್ಕೊಂಡು ಇವಾಗ 35 ಲಕ್ಷ ಜಮೀನ್ ವಾಪಸ್ ಬಿಟ್ಬಿಡಿ. ಇಲ್ಲಿ ಕಸ ಹಾಕೋದ್ಕಿನ್ನ ಮಕ್ಳಿಗೆ ವಿಷ ಕೊಟ್ಬಿಡ್ಲಿ ಬಿಡ್ರಿ, ವಿಷ ಕೊಟ್ಬಿಡ್ಲಿ ಮಕ್ಳಕ. ಈಗ ಎಲ್ಲ ಜರ ಜಟ್ರೆ ಬಂದು ಸಾಯ್ತೇವೆ. ಮೊನ್ನೆ ನಮ್ಮ ಎಣ್ಣೆ ಸತ್ತೋದ್ವಾ ಆ ಫ್ಯಾಕ್ಟ್ರಿ ನೀರು ಕುಡ್ದೆ. ಇನ್ನು ಈ ಗಲೀಜ್ ನೀರು ಕುಡಿದ್ರೆ ಊರ್ ಇರ್ತದ, ನಮ್ಮ ಮನೆಗೆ ದನ ಕಟ್ಬಿಡ್ತಾವ, ಇಲ್ಲಿ ಜನ ಉಳಿತಾರ. ಮಕ್ಳು ಮರಿಗೆ ಜರ ಬಂದು ಇವಾಗ ಸಾಯ್ತಾವ್ರೆ, ಮಕ್ಳು ಮರಿ ಎಲ್ಲ ಇವಾಗ ಸಾಯ್ತಾವ್ರೆ. ಜರಗಳು ಬಂದು ಇಲ್ಲೇ ಬಂದು ಇವಾಗ ಫ್ಯಾಕ್ಟ್ರಿ ಕಟ್ಬೇಕಂತ ಜಮೀನ್ ತಗೊಂಡು ಕಸ ಹಾಕಕ್ಕ ಬೇರೆ ಕಡೆ ಬೇಸ್ತಾಗ ದಿನ ದೀಪ ಅಂತ ಮೋಸ್ತಾಗ ಹಾಕ್ಲಿ ಬಿಡ್ರೆ. ಇದ್ರಾಗ ಅಲ್ಲಿ ಕೋಳಿಪುರದ ಸ್ಥಾನಿ ಅವ್ರು ಅಕ್ವೈರ್ ಮಾಡಿದ್ರೆ ಅಲ್ಲಿ ಹಾಕ್ಬಿಡ್ಲಿ. ನಮ್ಮನೆ ತಗೊಂಡು ಬಂದು ಇವ್ರು ಹಾಕೋದು. ಇವೆಲ್ಲ ಸುತ್ತು ಮನೆಗಳವೆ, ಮಕ್ಳು ಮರಿ ವಾಸ ಮಾಡ್ತಾರೆ. ಫ್ಯಾಕ್ಟ್ರಿ ಕಟ್ಬಿಟ್ಟು ಕೆಲಸ ಕೊಡ್ಲಿ ಬಿಡ್ರಿ ಮಕ್ಳು ಮರಿಗೆ. ಅದ್ ಬಿಟ್ಬಿಟ್ಟು ಇವಾಗ ಏನು ಇಲ್ಲೆಲ್ಲ ಕಸ ಹಾಕ್ಬಿಟ್ಟು ಇಲ್ಲೆಲ್ಲ ಹೊಗೆ ಹಚ್ಬಿಡೋಣಂತ ಕಥವ್ರೆ ಇವರು. ಈ ಸರ್ಕಾರ ಏನ್ ಮಾಡ್ತಾ ಇದೆ? ಈ ಸರ್ಕಾರಕ್ಕೆ ಏನು ಒಂಚೂರು ಇದಿಲ್ಲ ಏನು ಈ ಸರ್ಕಾರ. ಇವಾಗ ನಮ್ ಇಲ್ಲಿ ಮಕ್ಳು ಮರಿ ಎಲ್ಲ ಇವಾಗ ಯಾವಾಗ ಜರ ಬಂದು ಅಲಿತಾವ್ರೆ. ಇನ್ನೊಬ್ರು ಮಾತಾಡಕೋಬೇಡ್ರಿ, ಅದು ಇಲ್ಲ ಇದು ಇಲ್ಲ. ಇವಾಗ ಜ್ವರ ಬಂದು ಅಲಿತಾವ್ರೆ. ಏನಂದ್ರೆ ಅವಾಗ ಬೇರೆ 35 ಲಕ್ಷ ತನಕ ಜಮೀನ್ ತಗೊಂಡ್ರು, ಇವತ್ತು ಕೋಟಿಗಳಿಲ್ಲ. ಇವತ್ತು ಜಮೀನ್ ಇಲ್ದಂಗ್ ಕಸ ಹಾಕ್ಬಿಟ್ಟು ನೀನು ಈ ಜನ ಹೆಂಗ್ ವಾಸ ಮಾಡ್ಬೇಕು? ಸುತ್ತು ಮನೆಗಳ ಸುತ್ತು ಊರು ಅದು ಈ ಕಸ ಹಾಕ ಜಾಗದಾಗ 10 ಕುಂಟೆ ಜಮೀನ್ ಬಿಟ್ಟವ್ರೆ. ಏನು ಮನೆ ಕಟ್ಕೊಳಕ ಅವ್ರು ಎತ್ತೋಗ್ಬೇಕು, ನಾವು ಮನೆಗಳು ಕಟ್ಟಿರೋರು ಎತ್ತೋಗ್ಬೇಕು. ಇವಾಗ ನೀವು ಮನೆಗಳು ಕಟ್ಟಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಜನಗಳನ್ನ ಇದು ಮಾಡ್ಬಿಟ್ಟು ಇವಾಗ ತಂದ್ಬಿಟ್ಟು ಫ್ಯಾಕ್ಟ್ರಿ ಕಟ್ತೀನಿ ಅಂತ ಹೇಳ್ಬಿಟ್ಟು ನೀವು ಕಸ ಹಾಕಕ್ಕೆ ತೊಟ್ಟಿ ಮಾಡಿಬಿಟ್ರೆ ಈ ಜನ ಹೆಂಗ್ ವಾಸ ಮಾಡ್ಬೇಕು? ಇವಾಗ ಶಿವ ನೀವೆಲ್ಲ ಬರ್ರಿ, ಅಲ್ಲ ಈ ಕಡೆ ಮಾತಾಡ್ರಿ ನೀವು. ಇಲ್ಲಿ ಶಿವ ಈಗ ಅವರು ಕೈಗಾರಿಕೆ ಸ್ಥಾಪನೆ ಮಾಡೋಕ್ಕೆ ನೋಟಿಫಿಕೇಶನ್ ಆಗಿರೋದು. ನಮ್ಗೆ ನೋಟಿಫಿಕೇಶನ್ ಕೊಟ್ಟಿದ್ದು ಕೈಗಾರಿಕೆ ಮಾಡೋಕ್ಕೆ. ಕೈಗಾರಿಕೆ ಮಾಡೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಈಗಾಗಲೇ ಕೆಮಿಕಲ್ ಕೈಗಾರಿಕೆ ಬಿಟ್ಟು ಈ ಚರಂಡಿಯಲ್ಲೇ ಆಲ್ರೆಡಿ ಇದು ಸ್ಮೆಲ್ ಬರ್ತಾ ಇದೆ. ಹೀಗೆ ನಾವು ಬಸ್ಗಳೆಲ್ಲ ದನ ಕರುಗಳು ಸತ್ತೋಗಿರೋ ಈಗ ಉದಾಹರಣೆ ಇದೆ. ಆದ್ದರಿಂದ ನೀವು ಏನು ದೊಡ್ಡಬಳ್ಳಾಪುರ ತಾಲೂಕು ಕೋಣೂರು ಗ್ರಾಮದಲ್ಲಿ ಆಗಿರೋದನ್ನ ನೀವು ಅಲ್ಲೇ ಮಾಡಿಕೊಂಡು ಅನುಕೂಲ ಮಾಡಿ. ನಿಮ್ಮ ಪಂಚಾಯಿತಿ ಯಾವುದು? ದೊಡ್ಡಬಳ್ಳಾಪುರ ತಾಲೂಕು. ನಮ್ಮ ಪಂಚಾಯಿತಿ ಯಾವುದು? ದೇವನಹಳ್ಳಿ ತಾಲೂಕು. ಅದರಿಂದ ಈಗ ಮಾನ್ಯ ಇವರು ಉಸ್ತುವಾರಿ ಸಚಿವರು ಕೇಳೋದಿಷ್ಟೇ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಇದು ಬರ್ತಾ ಇದೆ, ನೀವು ಇವತ್ತು ನಮ್ಮಿಂದ ನೀವು ಓಟ್ ಪಡೆದಿದ್ದೀರಾ.
ನೀವು ನಮಗೆ ಸಹಾಯ ಮಾಡಬೇಕೇ ಹೊರತು ನೀವು ಉಸ್ತುವಾರಿ ಇರ್ಬೋದು, ಜಿಲ್ಲಾ ವೈಸ್ ಉಸ್ತುವಾರಿ ಇರ್ಬೋದು, MLA ಎಲ್ಲಿಂದ ಆದರೂ ನಮ್ಮೂರಿಂದನೇ 100 ಓಟು ಹೆಚ್ಚುವರಿ ತಗೊಂಡ್ರು ಅವ್ರು ಗೆಲ್ಲೋದಕ್ಕೆ. ಆದರೆ ನಮಗೆ MLA ಅವ್ರು ಸಹಾಯ ಮಾಡಿಲ್ಲ ಅಂದರೆ ನಾಳೆ ಚುನಾವಣೆ ಬಂದಾಗ ನಾವು ಎಲೆಕ್ಷನ್ನೇ ಮಾಡಿಸಲ್ಲ, ಬಹಿಷ್ಕಾರ ಮಾಡೋಣ. ಯಾವುದೇ ಚುನಾವಣೆ ಬಂದ್ರು ಯಾರದೇ ಆಗ್ಲಿ, MLA ಆಗ್ಲಿ MP ಆಗ್ಲಿ ನಮ್ಗೆ ಬರ್ಬೇಡಿ ಸಮೇತ ಬಹಿಷ್ಕಾರ ಬಿಡಿ. ಈಗ ನೀವು ನೀರು ಕೊಡಲ್ಲ ಅಂತ ಹೇಳ್ತೀರಲ್ಲ ಪಂಚಾಯತಿಯಲ್ಲಿ, ನಾವೇ ಊರವರೆಲ್ಲ ಸೇರಿ ಬೋರ್ ಹಾಕ್ಸ್ಕೊಂಡು ನಾವೇ ಮಾಡ್ಕೊತೀರಿ. ನಿಮ್ಮ ಪಂಚಾಯತಿ ಬೇಕಿಲ್ಲ, ನಿಮ್ಮ ಸರ್ಕಾರ ಬೇಕಿಲ್ಲ, ನಮಗೆ ಸಹಾಯ ಮಾಡ್ತೀರಿ ಇನ್ಯಾರು? ಈಗ ಮೇಲಧಿಕಾರಿ ಸಚಿವರು ಮಿನಿಸ್ಟರ್ ನೀವಿದ್ದೀರಾ, ನೀವೇ ನಮ್ಗೆ ನ್ಯಾಯ ಕೊಡಿಲ್ಲ ಅಂದರೆ ಇನ್ನು ಮುಖ್ಯಮಂತ್ರಿಗಳ ಕಡೆ ನಾವು ಹೋಗ್ಬೇಕು, ಮುತ್ತಿಗೆ ಹಾಕಬೇಕು, ಸರ್ಕಾರ ಗಮನಕ್ಕೆ ತರಬೇಕಾಗತ್ತೆ. ನೀವಾದರೂ ತರಲಿ, ಇಲ್ಲ ಅಂದರೆ ಈ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ಥರ ಇಲ್ಲಿ ನೋಡಿ ಇನ್ಸ್ಪೆಕ್ಷನ್ ಮಾಡಿಲ್ಲ. ಮೊನ್ನೆ DC ಅವರು ಬಂದು ಇನ್ಸ್ಪೆಕ್ಷನ್ ಮಾಡಬೇಕಾಯ್ತು ಮನೆ ಇದಾವ ಇಲ್ಲ ಅಂತ. ಆಮೇಲೆ ನೋಡಿ KDBಯಲ್ಲಿ ಇವರು MLA ಅವ್ರು ಹೇಳ್ಬಿಟ್ರು ಅಂತ ಬೋರ್ಡಲ್ಲಿ ಪ್ರೊಸೀಡಿಂಗ್ ಮಾಡಿಕೊಂಡ್ರು. ಯಾವಾಗ 4/8/2025 ನಿಮ್ಮ ದೊಡ್ಡಬಳ್ಳಾಪುರ MLA ಅವ್ರು ಏನು ಹೇಳ್ತಾರೆ, 2012 ಆಗಿದೆ ಅಂತ ತಪ್ಪು ಮಾಹಿತಿ ಕೊಡ್ತಾರೆ. ಯಾರಿಗೆ? ಉಸ್ತುವಾರಿ ಸಚಿವರಿಗೆ. ಯಾಕೆ ಹೇಳ್ತಾರೆ ಉಸ್ತುವಾರಿ ಸಚಿವರಿಗೆ ಸುಳ್ಳು ಮಾಹಿತಿ? MLA ಅವರು DC ಮಾಡಿಬಿಟ್ರು, ದೊಡ್ಡಬಳ್ಳಾಪುರ MLA ಅವರು. DC ಅವರು ಬಂದು ಇಲ್ಲಿ ಪರಿಗಣಿಸಿಲ್ಲ. DC ಅವ್ರಿಗೆ ಏನು ಕೆಲಸ? ಪಬ್ಲಿಕ್ ಸರ್ವೆಂಟ್ ಅಲ್ವಾ ಅವರು? ಪಬ್ಲಿಕ್ ಸೇವೆ ನೋಡಿ ಬಂದು ಇನ್ಸ್ಪೆಕ್ಷನ್ ಮಾಡಿದ್ದಾರೆ DC ಅವರು. ಅದೇ KDB ಮೀಟಿಂಗಲ್ಲಿ ಕೇಳಿದ್ದೀನಿ, ನೀವು ಬಂದು ಇನ್ಸ್ಪೆಕ್ಷನ್ ಮಾಡಿದ್ದೀರಾ? ಮನೆಗಳಿದಾವ ಇಲ್ವಾ? ಇಲ್ಲಿ ತೊಂದರೆ ಆಗುತ್ತೆ ಪಬ್ಲಿಕ್ಗೆ. KDB ಚರ್ಚೆ ಆಗಿದೆ, ಕೇಳಿದೀವಿ. ಯಾವ್ದು ಇವತ್ತಿನವರೆಗೂ ಏನು ತಗೊಂಡಿಲ್ಲ. ತಿರ್ಗಾ ಕಾಮಗಾರಿ ಬಂದು ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಮಾಡ್ತೀರಾ? ಆಯ್ತು. ಇದೇ ರಾಮನಗರದಲ್ಲಿ ಇವರು ಕುಮಾರಸ್ವಾಮಿ ಅವರು ರೈತರ ಜೊತೆ ಹೋಗಿ ಟೌನ್ಶಿಪ್ ಮಾಡುವಾಗ ಹೋಗಿ ವಿರೋಧ ಮಾಡ್ತಾರೆ. ನಮ್ಗೆ ಯಾಕೆ ಬರಲ್ಲ? ವಿರೋಧ ಪಕ್ಷದವರಾಗ್ಲಿ ಅಲ್ಲಿ ಇವರಾಗ್ಲಿ ನಮ್ಗೇನು ರೈತರು ನಮ್ಮನ್ನ ಕೇಳಲ್ಲ ಅಂತ. ಇಷ್ಟು ದೊಡ್ಡಬಳ್ಳಾಪುರದಿಂದ ಹಿಡಿದು ದೇವನಹಳ್ಳಿ, ನೆಲಮಂಗಲ ಎಲ್ಲ ಭೂ ಸ್ವಾಧೀನ ಆಗ್ತಾ ಇದೆ. ಯಾವ ಪಕ್ಷದವರಾದ್ರೆ ಅಲ್ಲ, ಅನುಕೂಲ ಆಗಬೇಕು ಅಷ್ಟೇ. ನಮ್ಮ ಇವರು ಪರಿಶೀಲನೆ ಮಾಡ್ದಿರಾ ನಮ್ಗೆ ಅನ್ಯಾಯ ಮಾಡಿದ್ದಾರೆ. MLA ಅವರು ಅಷ್ಟೇ ಕೋಳೂರ್ಗೆ ಹೋಗಿದ್ದ ಗಮನ ಇಲ್ಲಿಗೆ ತಂದಿರೋದು ತಪ್ಪು. ನಮ್ಮ ತಾಲೂಕು ಸಚಿವರು MLAಗಳು ಇದಕ್ಕೆ ಉತ್ತರ ಕೊಡ್ಬೇಕು, ಅವರೇ ನಿರ್ಣಯ ಮಾಡ್ಬೇಕು. ನಮ್ಗೆ ನಮ್ಮ ತಾಲೂಕಿಂದ ಗೆದ್ದು ಸಚಿವರಾಗಿರೋದವರು, ದೊಡ್ಡಬಳ್ಳಾಪುರ ತಾಲೂಕಿಂದ ಗೆದ್ದೆಲ್ಲ ಸಚಿವರಾಗಿರೋದವರು, ನಮ್ಮ ತಾಲೂಕಿನ MLA ಆಗಿ ಸಚಿವರಾಗಿರೋದವರು. ಈಗ KDB ಅಧಿಕಾರಿಗಳು ಸ್ಪಾಟ್ಗೆ ಬಂದು ಮಾಜೂರು ಮಾಡಿದಾರಾ? ಮಾಡಲಿಲ್ಲ. ಹೌದಪ್ಪ, ನಮ್ಮ ತಾಲೂಕಿಂದ MLA ದೊಡ್ಡಬಳ್ಳಾಪುರ ತಾಲೂಕಿಂದ ಸಚಿವರಾಗಿರೋದವರು. 1800 ಜನಸಂಖ್ಯೆ ಇರೋ ಹಳ್ಳಿ ಇದು. 1000 ಓಟಕ್ಕೂ ಜಾಸ್ತಿ. 2001-2ರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಪ್ರಾಧಿಕಾರದಲ್ಲಿ ಯೋಜನೆ ಅಡಿಯಲ್ಲಿ 2001-2ರಲ್ಲಿ ಶಂಕುಸ್ಥಾಪನೆ ಮಾಡಿರು. ಏನೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗರಿಕ ಅಂತ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗರಿಕ ಅಂತ ಆದಮೇಲೆ 2005ರಲ್ಲಿ ಏರ್ಪೋರ್ಟ್ ಓಪನ್ ಆಯಿತು. ಏರ್ಪೋರ್ಟ್ ಓಪನ್ ಆದರೆ ಸರ್ಕಾರದಲ್ಲಿ ಉಲ್ಲೇಖ ಆಗಿದೆ, ಏರ್ಪೋರ್ಟ್ ಸುತ್ತಮುತ್ತ ಯಾವುದೇ ಕಾರಣಕ್ಕೂ ಕಸಗ ಘಟಕ ಮಾಡಬಾರ್ದು, ಗಲೀಜು ಮಾಡಬಾರ್ದು ಅಂತ. ಇವ್ರು ಇಲ್ಲಿ ನಾವು ಕಸಗ ಘಟಕ ಮಾಡಿದ್ರೆ ನಾವು ತಗೊಂಡೋಗಿ ಏರ್ಪೋರ್ಟ್ ಮುಂದೆ ಶಾಖನ ಅಂಗಡಿ ಇಕ್ತೀವಿ ನಾವು. ಸರ್ಕಾರದಲ್ಲಿ ಉಲ್ಲೇಖ ಆಗಿದೆ, ಏರ್ಪೋರ್ಟು ಸುತ್ತಮುತ್ತ ಇದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಇದೆ. ಇದು 18 ಕಿಲೋಮೀಟರ್ ಅಷ್ಟೇ. 18 ಕಿಲೋಮೀಟರ್ 30 ಕಿಲೋಮೀಟರ್ಗಳಿಗೆ ಯಾವುದೇ ಕಸಗ ಘಟಕಗಳು ಮಾಡಂಗಿಲ್ಲ, ಯಾವುದೇ ರೀತಿ ಏನು ಮಾಡಂಗಿದ್ರೆ ಇಲ್ಲಿ ಕಸಗ ಘಟಕ ಮಾಡಲಿ. ಆಮೇಲೆ ಗೋಮಾಳ ಜಾಗದಲ್ಲಿ ಸರ್ಕಾರದಲ್ಲಿ ಅವ್ರ ಹಕ್ಕುಪತ್ರ ಸಾಗುವಳಿ ಚೀಟಿ ಕೊಟ್ಟಿರ್ತಾರಲ್ಲ, ಸರ್ಕಾರದಲ್ಲಿ ಅವಶ್ಯಕತೆ ಇದ್ದ ದಿನದಲ್ಲಿ ನಾವು ವಾಪಸ್ ಪಡಿತೀವಿ ಅಂತ ಅಲ್ಲೇ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಇವಾಗ ಮೂಗೇನಹಳ್ಳಿಯಲ್ಲಿ ಕಸಗ ಘಟಕ ಇರೋದು ಮೂಗೇನಹಳ್ಳಿಯಲ್ಲಿ, ದೊಡ್ಡಬಳ್ಳಾಪುರ ಹೋಬಳಿ. ಅಲ್ಲಿ 100 ಎಕರೆ ಸರ್ಕಾರಿ ಜಮೀನಿದೆ. ಘಟಕದ ಪಕ್ಕದಾಗ ಘಟಕ ಮಾಡ್ಲಿ. ಇಲ್ಲಿ ಕಾರ್ಖಾನೆಯಲ್ಲಿ ಎಲ್ಲ ಬಡವರೇ ಜೀವನ ಮಾಡೋ ಅಂತವ್ರು, ಯಾರು 5,000 10,000 ತಂದು ಜೀವನ ಮಾಡೋ ಅಂತವ್ರು ಈ ಕಾರ್ಖಾನೆಯಲ್ಲಿ. ಇಲ್ಲಿ ಲಕ್ಷಾಂತರ ಜನಕ್ಕೆ, ಸಾವಿರಾರು ಜನಕ್ಕಲ್ಲ, ಲಕ್ಷಾಂತರ ಜನಕ್ಕೆ ಅನಾನುಕೂಲ ಆಗ್ತಾ ಐತೆ. ಇವಾಗ 4 ದಿಕ್ಕವೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಗಾಳಿ ಯಾವ ತರ ಕ್ಲೈಮೇಟ್ ಬೀಸ್ತದೋ ಯಾವ ತರ ಎಲ್ಲ ಗಬ್ಬಿಡಿದೈತೆ. ಅರ್ಥ ಆಯ್ತಾ? ಇಲ್ಲಿ ಗಬ್ಬಿಡಿಲಿ ಬಿಡ್ಲಿ, ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 30 ಕಿಲೋಮೀಟರ್ ಯಾವುದೇ ಡಿಸ್ಟೆನ್ಸ್, ಯಾವುದೇ ಕಸಗ ಘಟಕ ಆಗಲಿ. ಯಾಕಂದ್ರೆ 2001ರಲ್ಲಿ ಏರ್ಪೋರ್ಟ್ ಶಂಕುಸ್ಥಾಪನೆ ಮಾಡಿರೋ, 2005ನೇ ಇಸ್ವಿಯಲ್ಲಿ ಏರ್ಪೋರ್ಟ್ ಓಪನ್ ಆಯ್ತು. ಆ ಏರ್ಪೋರ್ಟ್ ಓಪನ್ ಆಗಿದ್ದ ದಿವಸನೇ ಉಲ್ಲೇಖ ಆಗಿರ್ತದೆ ಅಲ್ಲಿ. ಆ ಉಲ್ಲೇಖನ ಬಹಿರಂಗ ಮಾಡಂಗಿಲ್ಲ. ಯಾವುದೇ ರೀತಿಯಲ್ಲಿ ಯಾರೇ ಇರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು,
ಇಲ್ಲ ಚೀಫ್ ಸೆಕ್ರೆಟರಿ ಆಗಿರ್ಬೋದು, ಇಲ್ಲ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಯಾವುದೇ ಅಷ್ಟೇ ಆರ್ಡರ್ ಮಾಡಿದ ತಕ್ಷಣ ಯಾರು ಆರ್ಡರ್ ಇಲ್ಲ. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನಕ್ಕೆ ಇಲ್ಲ ಅನಾನುಕೂಲ ಆಗ್ತೈತೆ. ಇಲ್ಲ ಅವ್ರ ಮನೆಯಲ್ಲೇ, ಅವ್ರ ಮನೆ ಮುಂದೆಲ್ಲೇ MLA ಸಾಹೇಬ್ ಆಗಿರ್ಬೋದು, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಅವ್ರ ಮನೆ ಮುಂದೆ ಅವ್ರ ಪಾರ್ಕಿಂಗ್ ಮಾಡ್ಕೊಳ್ಳಿ. ಹಾಕೋಬೇಡ್ರಿ ಆ ಕಡೆ ಕೈ ಬರ ಇಲ್ಲ ನನ್ನ ಹೆಸರು ಸಂಗೀತ ಅಂತ, ಸುನ್ಘಟ್ಟ ಗ್ರಾಮದಲ್ಲೇ ಇರೋದು ನಾವು. ದೇವನಹಳ್ಳಿ ತಾಲೂಕು, ದೊಡ್ಡಬಳ್ಳಾಪುರ ತಾಲೂಕು ಕಸನ ದೇವನಹಳ್ಳಿ ತಾಲೂಕಿಗೆ ಹಾಕಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನಾವ್ ಅದಕ್ಕೆ ಬಿಡಲ್ಲ. ದಯವಿಟ್ಟು ನಿಮ್ಮ ಕಸನ ನಿಮ್ಮ ತಾಲೂಕಲ್ಲೇ ಹಾಕೊಳ್ಳಿ. ನಮ್ಮ ಹೊಲ ಎಲ್ಲ ಇಲ್ಲೇ ಇರೋದು, ನಾವು ಜೀವನ ಮಾಡೋದೇ ಇಲ್ಲಿ ಸುತ್ತಮುತ್ತ. ನೀವ್ ಆ ಜೀವನಕ್ಕೆ ಹಾನಿ ತಂದ್ರೆ ನಾವ್ ಹೇಗ್ ಜೀವನ ಮಾಡೋದು? ಮಕ್ಕಳು ಮರಿ ನಾಳೆ ದಿನ ಹೇಗೆ ಇಲ್ಲಿ ವಾಸ ಮಾಡೋದು? ನೀವೇ ಹೇಳಿ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇರೋರೆಲ್ಲ ಚೆನ್ನಾಗಿರ್ಬೇಕು, ದೇವನಹಳ್ಳಿ ತಾಲೂಕಲ್ಲಿ ಇರೋರೆಲ್ಲ ಹಾಗಾದ್ರೆ ಕಾಯಿಲೆಗಳು ಬಂದು ಹೋಗ್ಬಿಡ್ಬೇಕಾ? ಲಾಸ್ಟ್ ಇದೆ, ನಮ್ಮೂರ್ ಲಾಸ್ಟ್ ಇರ್ಬೋದು, ಲಾಸ್ಟ್ ಇದೆ ಅಂದ್ಬಿಟ್ಟು ನಾವೇನ್ ಜನಗಳಲ್ವಾ? ಜನಗಳ ಜೀವಕ್ಕೆ ಬೆಲೆ ಇಲ್ವಾ ಹೇಳಿ? ಜಮೀನಂತೂ ಕಿತ್ಕೊಂಡ್ರಿ ನಮ್ ಕಡೆಯಿಂದ, ಆಯ್ತಾ? ಇವಾಗ ಅದನ್ನು ಕಿತ್ಕೊಂಡ್ಬಿಡ್ರಿ. ಯಾಕೆ? ಯಾರು ಜೀವನ ಮಾಡೋದೇ ಬೇಡ, ಬಿಡು, ಸ್ಮಶಾನನೇ ಮಾಡ್ಕೊಂಡ್ಬಿಡ್ರಿ ಈ ಊರ್ನ. ಮಾತಾಡಿ. ನೀರಿನ ವಿಷಯ ಹೇಳಿದ್ದೀರಿ, ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನೀರನ್ನು ಆ ರೀತಿ ಬಿಡ್ಬೋದು. ಅದನ್ನೆಲ್ಲ ಸಂಸ್ಕರಣ ಅವ್ರು ಮಾಡಬೇಕು. ಕುಡಿಯೋ ನೀರಿಗೆ ಆ ನೀರು ಕೆಮಿಕಲ್ಸ್ ನೀರೆಲ್ಲ ತಗೊಂಡು ರಾತ್ರಿ ಬಿಡ್ತಾರೆ. ಅಧಿಕಾರಿಗಳಿಗೆ ಹೇಳಿ ಆ ನೀರು ಬಿಡೋದನ್ನು ನಿಲ್ಲಿಸ್ತೀವಿ. ಇದಕ್ಕೆ ಬದಲಿ ಜಾಗವನ್ನು ನೋಡಿ ಏರ್ಪಾಟ್ ಮಾಡ್ತೀವಿ. ಸಮಾಧಾನ. ಸರಿ ಸರ್, ಈ ಜಾಗ ನಮ್ಗಾಗಿ ಎಲ್ಲ ಮನೆ ಆದ್ರೆ ಏನ್ ಸರ್ ಮಾಡ್ಬೇಕು? ಬಿಟ್ಟಿದ್ದಾರೆ ಕಟ್ಕೊಳ್ಳೋದು. DC ಸಾಹೇಬ್ರೆ ಹೇಳಿದ 2 ಮನೆ ಇದೆ ಸರ್ ಇಲ್ಲಿ. DC ಸಾಹೇಬ್ರ ಮುಂದೆ ಕಣ್ಣಾಗಿ ಬಿಡು ಅಂತ ಹೇಳ್ಬೇಕಾಯ್ತು. ಲಕ್ಷಾಂತರ ಜನ ಜೀವನ ಮಾಡ್ಕೊಂಡು